ಶ್ರೀ ಸ್ಮಶಾನ ಕಾಳಿ ಟೆಂಪಲ್ ಟ್ರಸ್ಟ್, CMH ರೋಡ್ ಅಂತ ಲಕ್ಷ್ಮೀಪುರಂ ಅಲ್ಸೂರ್, ಬೆಂಗಳೂರು 38. ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ, ಲಕ್ಷ್ಮೀಪುರಂ ಬಸ್ ಸ್ಟಾಪ್, ಅಲ್ಸೂರ್, ಶ್ರೀ ಸ್ಮಶಾನ ಕಾಳಿ ಟೆಂಪಲ್ ಟ್ರಸ್ಟ್. ಓಕೆನಾ? ವಿಶೇಷವಾಗಿ CMH ರೋಡಲ್ಲಿ ಬರುತ್ತೆ. ಪಿಲ್ಲರ್ ನಂಬರ್ 92 ಇಂದ ಲೆಫ್ಟ್ಗೆ ಒಂದು ಸ್ಮಶಾನ ಇದೆ. ಆ ಲೆಫ್ಟಲ್ಲಿ ಸ್ಮಶಾನದೊಳಗಡೆ ಸೆಂಟ್ರಲ್ ಒಂದೇ ಅಮ್ಮನವರ ಒಂದು ದೇವಸ್ಥಾನ ಸಿಕ್ಕುತ್ತೆ. ಇನ್ನೊಮ್ಮೆ ಹೆಸರು ವಸಂತಿ ಅಂತ. ನಾನು ಇಲ್ಲಿ ಬಂದು 7 ವರ್ಷ ಆಯ್ತು. ಅದಕ್ಕೆ ಮುಂಚೆ ಭಾಗ್ಯಮ್ಮ ಅವ್ರ ಅಮ್ಮ ಅವರಿದ್ರು. ಅವ್ರ ಮೂಲಕ ನನಗೆ ಇಲ್ಲಿ ನಿಲ್ಸಕ್ಕೆ ಅವರು ನನಗೆ ಇದು ಅವಕಾಶ ಮಾಡಿಕೊಟ್ರು. ಅದರಿಂದ ಈ ನಾಗಮ್ಮ ಅಂತ ನಾನು ಬಂದಿರೋದ್ರಿಂದ ಏನಂದ್ರೆ ವಿಶೇಷ, ಈ ಅಮ್ಮಂದು ಪವಾಡ ಏನಂದ್ರೆ, ನಾವು ಮನಸ್ಸಿಂದ ಏನ್ ಬೇಡ್ಕೊಳ್ತೀವಿ ಅದನ್ನ ಅವರು ಅದು ಭಕ್ತಿಯಿಂದ ಬೇಡ್ಕೋಬೇಕು. ಸುಮ್ಮನೆ ಬಂದು ಬೇಡೋದಲ್ಲ, ನಿಂತು ಆ ಅಮ್ಮ ಮುಂದೆ ನಿಂತು ಬೇಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ. ಮತ್ತೆ ಮಗು ಆಗ್ಲಿ, ಮಗುದು, ಮದ್ವೆದು, ಇದು ಲ್ಯಾಂಡ್ದು, ಈ ತರ ಇರುತ್ತಲ್ಲ, ಕುಟುಂಬದ್ದು, ಈ ರೀತಿ ಹಲವಾರು ಅವ್ರ ಸಮಸ್ಯೆ ಪ್ರಾಬ್ಲಮ್ ಅವರು ನಿಂತು ಬೇಡ್ಕೊಂಡ್ರೆ ಆಗುತ್ತೆ. ಮತ್ತೆ ಮುಂದೆ ಖಾಲಿ ಇದು ಇದೆಲ್ಲ ಅಲ್ಲಿನೂ ಅಷ್ಟೇ. ಇಲ್ಲಿ ಏನ್ ನಿಂತು ಅವರು ಮನಸ್ಸಿಂದ ಬೇಡ್ಕೊಂಡು ಅವ್ರ ಅರ್ಕೆ ಪೂರೈಸ್ಕೊಳ್ತಾರೋ ಅದನ್ನ ಅವರು ಇದು ಮಾಡಿದ್ರೆ, ಅದೇ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಈ ರೀತಿ ಎಲ್ಲ ಪೂಜೆ, ಭಾನುವಾರ ನಡೆಯುತ್ತೆ. ಪ್ರತಿ ಒಂದ್ ದಿವಸ ತೆಗ್ದಿರುತ್ತೆ. ಆದ್ರೆ ವಿಶೇಷ ಅಂದ್ರೆ ಅಮಾವಾಸ್ಯೆ ಟೈಮಲ್ಲಿ, ಮತ್ತೆ ಸೋಮವಾರ, ಮಂಗಳವಾರ, ಈ ರೀತಿ ಭಾನುವಾರದಲ್ಲಿ ನಾವು ಬಂದು ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಇರುತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ಸಿದ್ದು ಅಂತ. ನಾನು ಈ ದೇವಸ್ಥಾನದಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಸಣ್ಣ ಪುಟ್ಟ ಮ್ಯಾನೇಜ್ಮೆಂಟ್, ಅಭಿಷೇಕ ಇಂದ ಅಲಂಕಾರ ಇಂದ ಪ್ರತಿಯೊಂದು ವಿಷಯದಲ್ಲೂ ನಾನು ಈ ದೇವಸ್ಥಾನದಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲತಃ ಸ್ಮಶಾನ ಕಾಳಿ ಸುಮಾರು 200 ಅಥವಾ 300 ವರ್ಷದ ಹಳೆಯದಾಗಿದೆ. ಆದರೂ ಇದು ಬೆಳಕಿಗೆ ಬಂದಿದ್ದು ಸುಮಾರು 200 ವರ್ಷಗಳಿಂದ. ಸೊ ಮೂಲತಃ ಶ್ರೀ ಸ್ಮಶಾನ ಕಾಳಿ ವಿಶೇಷವಾಗಿ ಅಮ್ಮನವ್ರಿಗೆ ಅರ್ಶಿನ ಅಲಂಕಾರ, ಕುಂಕುಮ ಅಲಂಕಾರ, ಅಭಿಷೇಕ, ಆಮೇಲೆ ತಾಯಿಯವ್ರಿಗೆ ತುಪ್ಪ ದೀಪ ಹಚ್ಚೋದು, ನಿಂಬೆಹಣ್ಣು ಮಾಲೆ ಹಾಕೋದು, ಅನ್ನದಾನ ವಿಶೇಷವಾಗಿ ನಡೆಯುತ್ತೆ ಈ ಜಾಗದಲ್ಲಿ. ಎಸ್ಪೆಷಲಿ ಶ್ರೀ ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ತುಂಬ ಜನ ಯಾಕೆ ಬರ್ತಾರೆ ಅಂದರೆ, ಅವರದೇ ಆದಂಥ ಆರೋಗ್ಯ ಸಮಸ್ಯೆಗಳು ಮತ್ತು ಕೆಟ್ಟದ್ದು ಏನಿದೆ, ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ, ದೋಷ ದೃಷ್ಟಿ, ಈ ಥರ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದು ಪರಿಹಾರ ಆಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಜನ ಇಲ್ಲಿಗೆ ಬರ್ತಾರೆ. ಅದರಂತೆ ತಾಯಿಯವರು ಅದನ್ನೆಲ್ಲ ನೆರವೇರಿಸ್ಕೊಡ್ತಾರೆ. ತುಂಬ ಜನ ಬಂದು ಅವ್ರದ್ದೇ ಆದಂಥ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ತಾಯಿಗೆ ದೀಪ ಹಚ್ಚೋದು, ತುಪ್ಪ ದೀಪ ಹಚ್ಚೋದು ನಿಂಬೆಣ್ಣಲ್ಲಿ, ಆಮೇಲೆ ಅಲಂಕಾರ ಮಾಡಿಸಿ ತಾಯಿಯವ್ರನ್ನ ಆರಾಧನೆ ಮಾಡೋದು, ಅಭಿಷೇಕ ಮಾಡಿಸೋದು, ಮತ್ತು ಈ ಥರ ವಿಶೇಷಗಳು. ಇದು ಮೂಲ ಗರ್ಭಗುಡಿ ಶ್ರೀ ಸ್ಮಶಾನ ಕಾಳಿ ಅಂತ. ಅದಾದ ನಂತರ ಇದು ಬಿಟ್ಟು ಕಾಳಿಯ ಸುಮಾರು ಅವತಾರಗಳು, ರುದ್ರಕಾಳಿ, ಭದ್ರಕಾಳಿ, ದಕ್ಷಿಣ ಕಾಳಿ, ದೊಡ್ಡಮ್ಮ ಅಂದ್ರೆ ಅಂಗಳ ಪರಮೇಶ್ವರಿ, ಈ ತರ. ಅಂದ್ರೆ ಇವಾಗ ಸಾಲದ ಪ್ರಾಬ್ಲಮ್ ಇರುತ್ತಲ್ವಾ, ಸಾಲದ ತೊಂದರೆ ಇರುತ್ತೆ, ಮನೇಲಿ ಒಂಥರ ನೆಮ್ಮದಿ ಇರೋದಿಲ್ಲ. ಇಂಥ ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಮಂಗಳವಾರ ರಾವ್ಗಾಲದಲ್ಲಿ ದೀಪ ಹಾಕ್ತಾರೆ. ಇಲ್ಲಿ ನೀವು ನೋಡ್ಬೋದು, ಹಾಗಲಕಾಯಿ ದೀಪ, ಕುಂಬಳಕಾಯಿ ದೀಪ, ಮತ್ತೆ ನಿಂಬೆಹಣ್ಣು, ಎಲ್ಲದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಅವ್ರವ್ರ ಕಷ್ಟ ಮೇಲೆ ಹೋಗುತ್ತೆ ಒಂದೊಂದು. ಅವರು ವಿಶೇಷವಾಗಿ ಏನ್ ಮಾಡ್ತಾರೆ, ಈ ದಿನದಲ್ಲಿ ಮಂಗಳವಾರ ರಾವ್ಗಾಲ ಟೈಮ್ ಬಂದ್ಬಿಟ್ಟು 9 ವಾರ, 5 ವಾರ, 7 ವಾರ, 9 ವಾರ ಅಥವಾ 11 ವಾರ ಬಂದ್ಬಿಟ್ಟು ಅದನ್ನ ದೀಪ ಹಚ್ತಾರೆ. ದೀಪ ಹಚ್ಚಿ ಮುಗಿಸೋಷ್ಟರಲ್ಲಿ ಅವ್ರಿಗೆ ಏನ್ ತೊಂದರೆ ಅಂತ ಅವ್ರು ಮಾಡ್ತಾರೋ ಅದು ಅವ್ರಿಗೆ ನಿವಾರಣೆ ಆಗಿರುತ್ತೆ ಅಮ್ಮನ ದಯೆಯಿಂದ. ಸೊ ಅದು ವಿಶೇಷ. ಆಮೇಲೆ ಅವ್ರವ್ರು ಅಂದ್ರೆ ಅವ್ರವ್ರ ಕಷ್ಟಕ್ಕೆ ಯಾವ ರೀತಿ ಬಂದ್ಬಿಟ್ಟು ಅವ್ರ ಶಕ್ತಿಗೆ ಏನಾಗುತ್ತೋ ಅದನ್ನ ದೇವ್ರಿಗೆ ಕೊಡ್ತಿರ್ತಾರೆ ಅವರು ಬರೋ ಜನಗಳು. ಸೀರೆ ಆಗ್ಲಿ, ಮಡ್ಲಕ್ಕಿ ತುಂಬೋದಾಗ್ಲಿ, ಹೌದು ಅವ್ರ ಇಷ್ಟ. ಹೂವು ಅಲಂಕಾರ ಮಾಡಿಸ್ತಾರೆ, ಅಭಿಷೇಕ ಕೊಡ್ತಾರೆ, ಆತರ. ಈ ವಿಶೇಷವಾಗಿ ಬೀಗ ಹಾಕೋದು ಅಂದ್ರೆ ತುಂಬಾ ವರ್ಷದಿಂದ ಪ್ರತಿದಿನ ನಡ್ಕೊಂಡ್ ಬಂದಿದೆ. ನಮ್ಗೆ ಯಾರಾದ್ರೂ ತೊಂದರೆ ಕೊಡೋರ ಬಗ್ಗೆ ಹೇಳಿ ಆಗಿನ ಕಾಲದವರು ಮಾಡಿರುವಂತ ಒಂದು ಜಾಗ ಇದು. ನಮ್ಗೆ ಯಾರನ್ನ ತೊಂದರೆ ಕೊಡ್ತಾರೆ, ಅವ್ರು ನಮ್ಗೆ ಯಾವ್ದು ಸಮಸ್ಯೆ ಬರಬಾರ್ದು ನಮ್ಗಿದೆ, ಅವ್ರ ಹೆಸರು ಹೇಳಿ ಬಾಯಿ ಬೀಗ ಅಂತೇಳಿ ಹಾಕ್ತಾರೆ. ಅದು ಈ ಬೀಗ ಹಾಕೋ ವಿಶೇಷತೆ. ಇದನ್ನ ಹಿಡ್ಕೊಂಡು ತಾಯಿಯವ್ರನ್ನ ಆರಾಧನೆ ಮಾಡ್ಕೊಂಡು ಬೀಗ ಹಿಡ್ಕೊಂಡು 9 ರೌಂಡ್ ಪ್ರದಕ್ಷಿಣೆ ಹಾಕಿ ತಾಯಿಯವ್ರನ್ನ ಮತ್ತೆ ಅವ್ರ ಹೆಸರು ಹೇಳಿ ಕೆಟ್ಟದೇನೇ ಇದ್ರು ಹೋಗ್ಲಿ ತಾಯಿ, ಅವ್ರು ನಮ್ಮ ತಂಟೆಗೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬಾಯಿ ಬೀಗ ಅಂತ ಹಾಕ್ತಾರೆ. ಅದು ತುಂಬಾ ಸ್ಪೆಷಲ್. ಇನ್ನು ಅಮ್ಮನವ್ರ ಅಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಹಳೇದು.
ಈ ದೇವಸ್ಥಾನ ಫೌಂಡರ್ ಬಂದ್ಬಿಟ್ಟು ನಮ್ಮ ತಂದೆ, ಅವ್ರ ಹೆಸರು ಮೋಹನ್ ವಿಲಿಯಂ ಅಂತ, ನಮ್ಮ ತಾಯಿ ಹೆಸರು ಬಂದ್ಬಿಟ್ಟು ತುಳಸಿ ಅಂತ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಪುಟ್ಟದಾಗಿತ್ತು. ಸೊ ನಮ್ಮ ತಂದೆ ಬಂದ್ಬಿಟ್ಟು ಅದು ಚಿಕ್ಕದಾಗಿದ್ದ ದೇವಸ್ಥಾನ ಬಂದ್ಬಿಟ್ಟು ಒಂದ್ ಮಟ್ಟಕ್ಕೆ ಲೈಕ್ ಅವರು ಕಟ್ಟಿದ್ರು. ಇದು ಹೇಳ್ಬೇಕು ಅಂದ್ರೆ ನಿಯರ್ಲಿ ಒಂದು 100 years ಇರ್ಬೋದು. ಬಟ್ 100 years ಅಂದ್ರೆ 100 years ಇಂದಾನು ಇಷ್ಟು ದೊಡ್ಡ ದೇವಸ್ಥಾನ ಇರ್ಲಿಲ್ಲ. ಪುಟ್ಟದಾಗಿ ಒಳಗಡೆ ದೇವಸ್ಥಾನ ನೋಡಿದ್ರಲ್ಲ, ಅಲ್ಲಿ ಮುಖ ಮಾತ್ರ ಕಾಣಿಸ್ತಿದೆ. ಸೊ ಆ ಮುಖ ಮಾತ್ರ ಇದ್ದಿತ್ತು, ಅದು ಮಣ್ಣಲ್ಲಿ ಇದ್ದಿತ್ತು. ಆ ಮುಖನ ಬಂದ್ಬಿಟ್ಟು ನಮ್ಮ ತಂದೆ ಬಂದ್ಬಿಟ್ಟು ಲೈಕ್ ಸಿಮೆಂಟ್ ಅಲ್ಲಿ ಅದಕ್ಕೆ ರೂಪ ಕೊಟ್ಟು ಪೂಜೆ ನಡೆಸ್ಕೊಂಡ್ ಬರ್ತಾ ಇದ್ರು. ಮತ್ತೆ ಇಲ್ಲಿ ಆ ಗುಂಡ ಇದೆ ನೋಡಿ, ಅದು ಮತ್ತೆ ಒಳಗಡೆ ಇರೋ ಮುಖ, ಅವ್ರು ಈ ಇಬ್ರು ದೇವ್ರುಗಳು ಮಾತ್ರ ಇದ್ದಿತ್ತು. ಸೊ ಆಮೇಲೆ ಪಕ್ಕದಲ್ಲಿರೋ ದೇವ್ರು, ಆ ಕಡೆ ಅಂಗಾಲ ಪರಮೇಶ್ವರಿ, ಮಲೆಯನೂರು ಅಂಗಾಲ ಪರಮೇಶ್ವರಿ, ಇವರೆಲ್ಲ ಒಂದೊಂದೇ ಸ್ಥಾಪನೆ ಮಾಡಿ ದೇವಸ್ಥಾನ ದೊಡ್ಡದಾಯ್ತು. ಇಲ್ಲಿ ವಿಶೇಷ ಏನು ಅಂದ್ರೆ, ಇಲ್ಲಿ ನಿಂತಿರೋ ದೇವ್ರು ಬಂದ್ಬಿಟ್ಟು 2009 ಅಲ್ಲಿ ಸ್ಥಾಪನೆ ಆಗಿರೋದು. ಈ ಪ್ಲೇಸ್ ಬಂದ್ಬಿಟ್ಟು ಬರ್ನಿಂಗ್ ಆಗ್ತಾ ಅಂತ ಒಂದು ಪ್ಲೇಸ್. ಇಲ್ಲಿ ಬಂದ್ಬಿಟ್ಟು ಬರ್ನಿಂಗ್ ನಡೀತಾ ಇತ್ತು. ಸೊ ಇಲ್ಲಿ ಅಕ್ಕಪಕ್ಕ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಇದ್ಬಿಟ್ಟಿಂದ ಅಲ್ಲಿ ಕ್ಯಾನ್ಸಲ್ ಆಗಿ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಆದ ನಂತರ ಬಂದ್ಬಿಟ್ಟು ಕೆಲವೊಂದು ವರ್ಷ ಆದ್ಮೇಲೆ ಇಲ್ಲಿ ಈ ದೇವ್ರನ್ನ 2009 ಅಲ್ಲಿ ಸ್ಥಾಪನೆ ಮಾಡಿದ್ರು. ಈ ತಾಯಿಯವರು ಭದ್ರಕಾಳಿ ಲೆಕ್ಕ ಈ ಪ್ರತಿ ದೇವಸ್ಥಾನ ಏನಿದೆ ಅಲ್ಲಿ ಆ ದೇವಸ್ಥಾನದಲ್ಲಿ ಮೇನ್ ಶಕ್ತಿಪೀಠ, ಆಮೇಲೆ ಬಲಿಪೀಠ. ಯಾರೇ ತಮ್ಮ ಅರ್ಕೆಗಳನ್ನ ತೀರಿಸುವಂಥವ್ರು, ಕೋಳಿ ಕುರಿ ಬಲಿ ಕೊಡುವಂಥವ್ರು ಭಕ್ತಾದಿಗಳು ಬಂದು ಇಲ್ಲಿ ಬಲಿ ಕೊಟ್ಟು ಅಮ್ಮನ ಆರಾಧನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೇ ಪೂಜೆ ಮಾಡಿದ್ರು ಇಲ್ಲೇ ಬಂದು ಕೊನೆಗೆ ಬಲಿ ಕೊಟ್ಟು ತಾಯಿಯವ್ರನ್ನ ಆರಾಧನೆ ಮಾಡ್ತಾರೆ. ಇಲ್ಲೂ ಅಷ್ಟೇ ತುಂಬ ವಿಶೇಷವಾಗಿ ತಡೆ ಹೊಡಿತಾರೆ, ದೃಷ್ಟಿ ಎತ್ತಾರೆ. ಈ ಥರ ತುಂಬ ಸ್ಪೆಷಲ್ ಜಾಗ. ಯಾರಿಗೇನಾದ್ರು ಕೆಟ್ಟದೇನಾದ್ರು ಆಗಿದೆ ಅಂದರೆ ಇಲ್ಲಿ ತಡೆ ಹೊಡೆಯೋದು ತುಂಬ ಒಳ್ಳೆಯದು. ಅತಿಯಾಗಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರೋರು ಅವ್ರಿಗೆ ಏನೋ ಹಾಸ್ಪಿಟಲ್ ಸರಿನೇ ಹೋಗ್ತಾ ಇಲ್ಲ, ಏನೋ ಅಮ್ಮನ ಹತ್ರ ಬಂದು ಹೋಗೋರಿಗೆ ತುಂಬ ಒಳ್ಳೇದಾಗಿದೆ. ಇಷ್ಟು ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಸುರಿದಿರ್ತಾರೆ, ಆದರೂ ಸರಿ ಹೋಗಿರಲ್ಲ. ಕೊನೆಗೆ ಬಂದು ಅಮ್ಮನವ್ರ ಹತ್ರ ಒಂದು ತಡೆ ಹೊಡ್ಸ್ಕೊಂಡು ಒಂದು ದಾರ ಕಟ್ಕೊಂಡು ಒಂದು 3 ವಾರ ಬಂದೋಗ್ಬಿಟ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ 100ಕ್ಕೆ 90% ಕಮ್ಮಿ. ಸೊ ಇಲ್ಲಿ ಬಂದ್ಬಿಟ್ಟು ಏನ್ ವಿಶೇಷ ಅಂದ್ರೆ, ಇವಾಗ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಇಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಮನೇಲೇ ಏನು ಸಮಸ್ಯೆ ಇರುತ್ತೆ. ಸೊ ಇಂಥ ಜನಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಅಮಾವಾಸ್ಯೆ ದಿನ ಬಂದ್ಬಿಟ್ಟು ತಡೆ ಓಡಿಸ್ಕೊಂಡು, ಸೊ ಅಮ್ಮನ್ನ ಬೇಡ್ಕೊಂಡು ಅವ್ರ ಮನಸ್ಸಲ್ಲಿರೋದನ್ನ ಕೇಳ್ಕೊಂಡು ಹೋದಾಗ 3 ಅಮಾವಾಸ್ಯೆಗೆ ಈ ದೇವಸ್ಥಾನ ಬಂದೋದಾಗ ಏನಾಗುತ್ತೆ ಅಂದ್ರೆ, ದೇವರ ಅನುಗ್ರಹದಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಟ್ಟು ನಿವಾರಣೆ ಆಗುತ್ತೆ. ಸೊ ಅದರಿಂದ ಇಲ್ಲಿ ತುಂಬಾ ನಂಬಿಕೆಯಿಂದ ಬಂದು ಅಮ್ಮನ್ನ ಈ ಕಾಳಿಯಮ್ಮ ದೇವಸ್ಥಾನಲ್ಲಿ ಅದು ತುಂಬಾ ಶಕ್ತಿ ಇದೆಪ್ಪ. ಆ ಶಕ್ತಿ ಇರೋದು ಏನನ್ನ ಬೇಡ್ಕೊಂಡ್ರೆ ಕಷ್ಟ ಇರೋದು ಒಳ್ಳೇದಾಗ್ತದೆ. ಆ ಅಮ್ಮ ಬಂದು ನಡ್ಸ್ಕೊಡ್ತಾರ, ಭಾಗ್ಯಮ್ಮನೇ ದೊಡ್ಡವರು ಹಿಂದ್ಗಡೆ. ಆ ಅಮ್ಮ ಬಂದು ನಮ್ಮನ್ನೆಲ್ಲ ಇಕ್ಕಿದ್ದಾರೆ ಕೆಲಸಕ್ಕೆ. ಇದು ಬಂದು ತುಂಬಾ ವರ್ಷ ಹಳೇದು ಕಾಲಲ್ಲಿಂದ ಇದೆ ಮಶಾನ. ಈ ಮಶಾನಲ್ಲಿ ಪೌರಾಡ ಜಾಸ್ತಿ ಇದೆ. ಅದರಲ್ಲಿ ನಾವು ಬೇಡ್ಕೊಂಡು ಏನನ್ನ ಪರಿಹಾರ ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ಬಂದು ಕಾಳಿಗೆ ಬಂದು ತುಂಬಾ ಇದೆ, ಪವರ್ಫುಲ್ ಇದೆ. ಆದರೆ ಹಂಗೆ ಅನಾವಶ್ಯವಾಗಿ ನಗುಕೊಂಡು ಗೇಲಿ ಮಾಡೋದೆಲ್ಲ ಇದ್ರೆ ಏನು ನಡೆಯೋದಿಲ್ಲ, ಏನು ಆಗೋದೋ ಇಲ್ಲ. ನಮ್ಮ ಕಣ್ಣೀರು ಬಿಟ್ಟು ಬೇಡ್ಕೊಂಡ್ರೆ ಚೆನ್ನಾಗಾಗ್ತದೆ. ಮನೆಯಲ್ಲಿ ಕಷ್ಟ ಇರೋದು, ಮಾಟ ಮಂದ್ರ ಇರೋದು ಏನಿದ್ರೂ ಹೋಗ್ಬಿಡ್ತದೆ ಈ ಅಮ್ಮನ ಹತ್ರ. ಇಲ್ಲಿ ಬಂದು ಏನು ಮಶಾನಲ್ಲಿ ಚೆನ್ನಾಗ ಆಗ್ತದೆ. ರುದ್ರಕಾಳಿ ಅಮ್ಮನವರು ಅಂದ್ರೆ ಸಂಚಾರಣಿ ಆಗಿರ್ತಾರೆ. ಅದಕ್ಕೆ ವಿಶೇಷವಾಗಿ ಅವ್ರನ್ನ 13 ಅಡಿ ಎತ್ತರಕ್ಕೆ ನಿಲ್ಸಿರ್ತಾರೆ. ಸೊ ಅವರ ಕಾಲು ಒಂದು ಮುಂದೆ ಒಂದು ಕಾಲು ಹಿಂದೆ ಇರ್ತದೆ. ಅದರ ಪ್ರತೀತಿ, ಅದರ ವಿಶೇಷತೆ ಏನು ಅಂದ್ರೆ, ತಾಯಿಯವರು ಸಂಚಾರಣೆ ಆಗಿರೋದ್ರಿಂದ ಒಂದ್ ಜಾಗದಲ್ಲಿ ಇರೋದಿಲ್ಲ, ಸಂಚಾರ ಮಾಡ್ತಾ ಇರ್ತಾರೆ, ಸ್ಮಶಾನ ಸುತ್ತ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ವಿಶೇಷವಾಗಿ ಈ ಜಾಗ ನಿಂತಿರೋ ಜಾಗ ಬಂದು ಒಂದಾನೊಂದು ಟೈಮಲ್ಲಿ ಬರ್ನಿಂಗ್ ಜಾಗ ಇತ್ತು. ಹೆಣಗಳನ್ನ ಸುಡ್ತಾ ಇರುವಂತ ಜಾಗದಲ್ಲಿ ಯಾವುದೋ ಒಂದು ಕೆಲವು ಕಾರಣಗಳಿಂದ ಅದು ಏನಾಗೋಯ್ತು ಅಂದ್ರೆ ಸ್ಟಾಪ್ ಆಗೋಯ್ತು ಬರ್ನಿಂಗು. ಅದಾದ ನಂತರ ಏನಾಯ್ತು ಅಂದ್ರೆ, ತಾಯಿಯವ್ರಿಗೆ ಯಾರೋ ಕನ್ಸಲ್ ಬಂದು ಈ ಥರ ಜಾಗದಲ್ಲಿ ನಾವು ನಿಲ್ಲಿಸಿ ಅಂತೇಳಿ ಬೇಡ್ಕೊಂಡಿರೋದ್ರಿಂದ ತಾಯಿಯವ್ರನ್ನ 13 ಅಡಿ ಎತ್ತರಕ್ಕೆ ನಿಲ್ಸಿರ್ತಾರೆ. ಇದು ತುಂಬಾ ವಿಶೇಷ. ಈ ತಾಯಿಯವ್ರಿಗೆ ನಿಂಬೆಹಣ್ಣು ಮಾಲೆ ಹಾಕೋದು, ತುಪ್ಪ ದೀಪ ಹಚ್ಚೋದು, ಆಮೇಲೆ ತಾಯಿಯವ್ರಿಗೆ ಬಟ್ಟಕ್ಕಿ ಕೊಡೋದು ತುಂಬಾ ಸ್ಪೆಷಲ್ಲು.
ಯಾವುದೇ ಸಮಸ್ಯೆಗಳಿದ್ರು ಇಲ್ಲಿ 9 ರೌಂಡ್ ಪ್ರದಕ್ಷಿಣೆ ಹಾಕಿ ಉಲ್ಟಾ 2 ರೌಂಡ್ ಹಾಕ್ಬಿಟ್ರೆ ಅವ್ರಿಗೆ ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ. ಇಲ್ಲಿನ ಮೇನ್ ಜಾಗ ಬರ್ನಿಂಗ್ ಜಾಗ ಆಗಿರೋದ್ರಿಂದ ಎಷ್ಟು ಪಾಪಕರ್ಮಗಳನ್ನೆಲ್ಲ ಕಳೆದಿರೋಂಥ ಮಹಾನ್ ವ್ಯಕ್ತಿಗಳೇ ಬರ್ನಿಂಗ್ ಆಗಿರ್ತಾರೆ. ಕೆಟ್ಟದು ಒಳ್ಳೇದು ಶ್ರೀಮಂತ ಬಡವ ಥರ ಯಾವುದೂ ಒಂದು ಇದು ಬಂದ್ಬಿಟ್ಟು ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದ್ಬಿಟ್ಟು ತುಂಬಾ ವಿಶೇಷ. ಸೊ ಭಾನುವಾರ ನೋಡಿದ್ರೆ ಬಂದ್ಬಿಟ್ಟು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಅರ್ಕೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅದು ಅರ್ಕೆ ಬಂದ್ಬಿಟ್ಟು ಅಂದ್ರೆ ಅವ್ರಿಗೆ ಕೇಳ್ಕೊಂಡಿರೋದು ಆಗಿರುತ್ತಲ್ವಾ, ಅಂತ ಜನಗಳು ಭಾನುವಾರದಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರಸಾದ ಮಾಡೋದು, ಮತ್ತೆ ದೊಡ್ಡದಾಗಿ ಪೂಜೆ ಕೊಡೋದು, ಅಮ್ಮನಿಗೆ ಸೀರೆ ಕೊಡೋದು, ಈ ತರ ದೊಡ್ಡ ಪೂಜೆಗಳೆಲ್ಲ ಭಾನುವಾರದಲ್ಲಿ ಮಾಡ್ತಿರ್ತಾರೆ. ಅಮಾವಾಸ್ಯೆ ಬಂದು ತುಂಬಾ ವಿಶೇಷ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಸೊ ಎಲ್ರು ಆ ದಿನ ಮಿಸ್ ಮಾಡ್ದಿರಾ ಬಂದ್ಬಿಟ್ಟು ಇಲ್ಲಿ ತುಂಬಾ ಕ್ರೌಡ್ ಆಗುತ್ತೆ, ತುಂಬಾ ಜನ ಬಂದು ಬೇಡ್ಕೊಂಡು ಹೋಗ್ತಾರೆ. ಅದನ್ನ ಬಿಟ್ರೆ ವಾರದಲ್ಲಿ 3 ದಿನ ವಿಶೇಷವಾಗಿ ಜನ ಬಂದು ಹೋಗ್ತಾರೆ. ಲೈಕ್ ಟ್ಯೂಸ್ಡೇ, ಫ್ರೈಡೇ, ಸಂಡೇಸ್ ಅಲ್ಲಿ. ತಮಿಳ್ನಾಡಿನವರು ಅಂಗಳ ಪರಮೇಶ್ವರಿ ಅಂತ ಕರೀತಾರೆ. ವಿಶೇಷವಾಗಿ ಈ ತಾಯಿ ಹತ್ರ ದಾರ, ಕಪ್ಪು ದಾರ ದೃಷ್ಟಿಗೆ, ಆಮೇಲೆ ತಾಯ್ತ ಇಲ್ಲಿ ತುಂಬ ವಿಶೇಷ. ಆಮೇಲೆ ಮನೆಗಳಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಈ ಜಾಗದಲ್ಲಿ ಅಷ್ಟಬಂಧನಗಳು ಮತ್ತು ಕುಡಿಕೆಯಲ್ಲಿ ಅಮ್ಮನವರಾದ ಪ್ರಸಾದ ಹಾಕಿ ಪೂಜೆ ಮಾಡಿ ಮನೆ ಕಟ್ಟಲಿಕ್ಕೆ ಕೊಡ್ತಾರೆ. ಅದು ತುಂಬ ವಿಶೇಷ. ಕಾರಣ ಏನಪ್ಪ ಅಂದರೆ ಈ ಜಾಗದಲ್ಲಿ ಅಂಗಳ ಪರಮೇಶ್ವರಿಯಿಂದ ಒಂದು ಶಕ್ತಿ ಇದೆ, ಆಗಿನ ಕಾಲದಿಂದ ನಂಬ್ಕೊಂಬಂದಿದೆ. ಈ ಯಾವುದೇ ದೋಷ ದೃಷ್ಟಿಗಳು ಆಮೇಲೆ ಮನೆಗಳಿಗೆ ಯಾವುದೇ ಸಮಸ್ಯೆಗಳಿದ್ರು ಅದೆಲ್ಲ ಈ ತಾಯಿ ಹತ್ರ ಇರುವಂಥ ವಸ್ತುಗಳನ್ನ ತಗೊಂಡೋಗಿ ಅಲ್ಲಿ ಕಟ್ಟೋದ್ರಿಂದ, ನಮಗೆ ಕಟ್ಕೊಳೋದ್ರಿಂದ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ತಾಯಿಯವ್ರ ಬಗ್ಗೆ. ಅದಕ್ಕೆ ತುಂಬ ವಿಶೇಷವಾಗಿ ಈ ತಾಯಿಯವ್ರನ್ನ ತಾಯ್ತ ದಾರ ಕಟ್ಟೋದು ತುಂಬ ಸ್ಪೆಷಲ್ಲು. ಆಮೇಲೆ ಎಸ್ಪೆಷಲಿ ಆರೋಗ್ಯ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೋ, ಆರೋಗ್ಯ ಸಮಸ್ಯೆಯಿಂದ ಕೈಕಾಲು ನೋವು, ಸೊಂಟ ನೋವು, ಬೆನ್ನೋವು, ಕೈಕಾಲು ಊದ್ಕೊಂಡಿರೋದು, ಈ ಥರ ಯಾವ್ದಾರ ಆರೋಗ್ಯ ಸಮಸ್ಯೆಗಳಿದ್ರೆ ಇಲ್ಲಿಗೆ ಬಂದು ತಾಯಿನ ಆರಾಧನೆ ಮಾಡೋದ್ರಿಂದ, ಇವ್ರು ಕೊಡುವಂಥ ವಸ್ತುಗಳನ್ನ ಕಟ್ಕೊಳೋದ್ರಿಂದ, ಮನೆ ಕಟ್ಟೋದ್ರಿಂದ ತುಂಬ ಕೆಟ್ಟದೆಲ್ಲ ಹೋಗುತ್ತೆ. ಆ ಥರ ನಂಬಿಕೆ ತುಂಬ ಇದೆ. ಹಾಗೆ ತುಂಬ ಜನ ಬರ್ತಾರೆ. ಅಮಾವಾಸ್ಯೆಗೆ ತುಂಬ ವಿಶೇಷವಾಗಿರುತ್ತೆ. ಆಮೇಲೆ ಶಿವರಾತ್ರಿ ಬಂದು ಅಮ್ಮನವ್ರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆ ದಿನದಲ್ಲಿ ತುಂಬಾ ಜನ ಬಂದು ಪಾಲ್ಗೊಳ್ತಾರೆ, ಲಕ್ಷಾಂತರ ಮಂದಿ ಬಂದು ಪಾಲ್ಗೊಳ್ತಾರೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ವಿಶೇಷ. ಅಮಾವಾಸ್ಯೆನೇ ತುಂಬಾ ನೋಡಿ, ಇವರು ದಕ್ಷಿಣ ಕಾಳಿ ಅಂತ, ದಕ್ಷಿಣ ಸ್ಮಶಾನ ಕಾಳಿ ಅಂತ. ವಿಶೇಷವಾಗಿ ದಕ್ಷಿಣ ಮಹಾಕಾಳಿನ ಪೂಜಿಸೋದು ಒಂದು ವಿಧಾನ ಏನಿದೆ ಅಂದ್ರೆ, ಇವರು ದಕ್ಷಿಣಾಭಿಮುಖವಾಗಿ ಕುಂತಿರ್ತಾರೆ. ಸೊ ದಕ್ಷಿಣಾಭಿಮುಖವಾಗಿ ಎದುರುಗಡೆ ಕುಂತಿರುವಂತ ವ್ಯಕ್ತಿ ಬಂದು ಯಮರಾಜ ಆಗಿರ್ತಾನೆ. ಜನಗಳಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ನಮ್ಗೆ ಸಾವು ಹತ್ರ ಬಂದ್ರೂ ದಕ್ಷಿಣಾಭಿಮುಖವಾಗಿ ಕುಂತಿರೋ ಒಂದು ಮಹಾಕಾಳಿನ ಆರಾಧನೆ ಮಾಡೋದ್ರಿಂದ ಆ ಸಾವು ದೂರ ಆಗುತ್ತೆ ಅಂತೇಳಿ ಒಂದು ಕಥೆನೇ ಇದೆ. ಮಹಾಕಾಳಿ ದಕ್ಷಿಣಾಭಿಮುಖವಾಗಿ ಕುಂತಿರೋರು ಬಂದು ಸಾವನ್ನ ದೂರ ಮಾಡ್ತಾರೆ, ಮಹಾನ್ ಶಕ್ತಿ ಇದೆ. ಕಾರಣ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲೇ ಹೇಳಿದ್ದಾರೆ, ದಕ್ಷಿಣಾಭಿಮುಖವಾಗಿ ಯಾವುದೇ ಮೂರ್ತಿಗಳು ಇರಲಿ ಅವರು ಸಾವಿನ ಭೀತಿನ ದೂರ ಮಾಡ್ತಾರೆ. ಮಾಟ ಮಂತ್ರ, ದೋಷ ದೃಷ್ಟಿ, ಈ ಥರ ಯಾವುದೇ ಸಮಸ್ಯೆಗಳಿದ್ರು ದೂರ ಮಾಡ್ತಾರೆ. ತುಂಬ ವಿಶೇಷ ಇದೆ. ಈ ಸ್ಮಶಾನ ಕಾಳಿ ಟೆಂಪಲ್ ಏನಿದೆ ಅದರೊಳಗಡೆ ದಕ್ಷಿಣ ಕಾಳಿ ಅಂತ ಒಂದು ವಿಶೇಷವಾದ ಸ್ಥಾನಮಾನ ಇರುವಂಥ ಮಹಾಕಾಳಿ ಇದ್ದಾರೆ. ಖಂಡಿತವಾಗಿ ಅವರು ಬರ್ತಾ ಎಂಟ್ರೆನ್ಸಲ್ಲೇ ಮುಂದೆ ಸ್ಮಶಾನ ಕಾಳಿಗೆ ಎಂಟ್ರಿ ಆಗುವಂಥ ಜಾಗದಲ್ಲೇ ಬಲಗಡೆ ಎಡಗಡೆಗೆ ಇರ್ತಾರೆ. ಅವ್ರನ್ನ ಬಂದು ದರ್ಶನ ಮಾಡಿ ಒಳಗಡೆ ಹೋಗಿ. ತುಂಬ ಸ್ಪೆಷಲ್ಲು. ಮಹಾಕಾಳಿನಲ್ಲಿ ಒಂದು ರೂಪವಾದಂಥ ಶ್ರೀ ದಕ್ಷಿಣ ಸ್ಮಶಾನ ಕಾಳಿ ಅವರಿರ್ತಾರೆ. ಅವ್ರನ್ನ ದಯವಿಟ್ಟು ಒಮ್ಮೆ ಭೇಟಿಯಾಗಿ ಅವರಿಗೆ ಚೆನ್ನಾಗಿ ಬೇಡ್ಕೊಳ್ಳಿ. ನಿಮ್ಮ ಕೈಲಾಗಿದ್ದು ತಾಯಿಯವ್ರನ್ನ, ನಿಮ್ಮ ಕೈಲಾಗಿದ್ದು ಏನಾದರೂ ಕಾಣಿಕೆ ಇಟ್ಟು ತಾಯಿಯನ್ನು ಆರಾಧನೆ ಮಾಡಿ ತುಂಬ ಒಳ್ಳೇದಾಗುತ್ತೆ ಸರ್. ದಯವಿಟ್ಟು ಒಮ್ಮೆ ಬನ್ನಿ, ಭೇಟಿ ಕೊಡಿ. ಮಗು ಇಲ್ಲದ್ರೆ ಮಗುಕ್ಕೂ ತಾಯಿ ನಂಬಿಕೆ ಅವ್ರಿಗೆ ಕೊಡ್ತಾರೆ. ಎಷ್ಟು ಜನಕ್ಕೆ ಮಗು ಇಲ್ಲದ್ರೆ ತಾಯಿ ಮಗಿಮೆ ಮಂಗಲಸೂತ್ರ ಕೊಡ್ತಾರೆ, ಅದೊಂದು ಕೊಡ್ತಾರೆ. ಮದುವೆ ಆಗಿದ್ರೆ ಅಮ್ಮ ತಾಳಿ ಕೊಡ್ತಾರೆ, ಇಲ್ಲಿ ಬಂದ್ರೆ ಚೆನ್ನಾಗಿ ಆಗ್ತಾರೆ ಎಲ್ಲರೂ. ಬೇಡ್ಕೊಂಡು ಒಂದು ಹಣ್ಣು ಇಸ್ಕೊಂಡು ಹೋಗ್ತಾರೆ. ಅದು ಲಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿತಾರ. 2 ಜನ 2 ವಾರ ಸಕ್ಸಸ್. ಈ ಸ್ಮಶಾನ ಕಾಳಿಯಲ್ಲಿ ಒಂದು ಭಾಗವಾದಂತ ಶ್ರೀ ಕಾಲಭೈರವ ಈಶ್ವರನ ಆರಾಧನೆ ತುಂಬಾ ವಿಶೇಷವಾಗಿರುತ್ತೆ. ದಯವಿಟ್ಟು ಇಲ್ಲೂ ಒಮ್ಮೆ ಭೇಟಿ ಕೊಡಿ. ಈ ಜಾಗದಲ್ಲಿ ಶ್ರೀ ಸ್ಮಶಾನ ಕಾಳಿ ಟೆಂಪಲ್ ಟ್ರಸ್ಟ್ ನಲ್ಲಿರುವಂತ ಕಾಲಭೈರವ ಸ್ವಾಮಿ ಅವ್ರನ್ನ ಆರಾಧನೆ ಮಾಡಲಾಗುತ್ತೆ. ಇಲ್ಲಿ ತುಂಬಾ ದೇವತೆಗಳು ಸಿಗ್ತವೆ, ತುಂಬಾ ಪ್ರತಿಷ್ಠಾಪನೆ ಮಾಡಿದರೆ ಅದಂತ ಪೂಜೆ ಪುನಸ್ಕಾರಗಳು ನಡೀತವೆ. ಇಲ್ಲಿ ವಿಶೇಷವಾಗಿ ಯಾರನ್ನ ಆರೋಗ್ಯ ಸಮಸ್ಯೆ ಇರುವಂಥವ್ರು
ಇಲ್ಲಿ ಮಹಾನ್ ಅರ್ಚಕರಾದಂಥ ಅವ್ರು ಇವತ್ತು ಬಂದಿಲ್ಲ, ಸುರೇಶ್ ಅಂತೇಳಿ. ದಯವಿಟ್ಟು ಅವ್ರನ್ನೊಮ್ಮೆ ಭೇಟಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳ್ಳಿ. ಅವರು ನಿಂಬೆಹಣ್ಣು ಇಟ್ಟು ನೋಡೋದ್ರ ಮುಖಾಂತರ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಖಂಡಿತ ಅವರಿಂದ ಎಷ್ಟೋ ಜನರು ತುಂಬಾ ಒಳ್ಳೆ ಒಂದು ಚೆನ್ನಾಗಿದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿದ್ದಾರೆ. ದಯವಿಟ್ಟು ಅವ್ರನ್ನೊಮ್ಮೆ ಭೇಟಿಯಾಗಿ ಅವ್ರನ್ನ ನೋಡಿ ಮಾತಾಡಿ ಅವ್ರಿಗೆ ಅವ್ರ ಹತ್ರ ನೋಡ್ಸ್ಕೊಂಡ್ರವ್ರಿಗೆ ಎಷ್ಟೋ ಜನ ತುಂಬಾ ಚೆನ್ನಾಗಿದ್ದಾರೆ ಸರ್. ಆರ್ಥಿಕತೆಯಲ್ಲಾಗಿರ್ಲಿ, ಆರೋಗ್ಯ ಸಮಸ್ಯೆಲ್ಲಾಗಿರ್ಲಿ, ಆಮೇಲೆ ಮನೇಲಿ ಜಗಳ ವ್ಯಾಜ್ಯಗಳು, ಮಾಟ ಮಂತ್ರ ದೋಷ ದೃಷ್ಟಿ ಯಾವ್ದಾದ್ರು ಇದ್ರೆ ಅವ್ರ ಹತ್ರ ಬಂದು ಅವ್ರು ಮಾಡುವಂತ ಒಂದು ಪೂಜೆ ಪುನಸ್ಕಾರಗಳಿಂದ ತುಂಬಾ ಒಳ್ಳೇದಾಗಿದೆ. ದಯವಿಟ್ಟು ಬಂದು ಶ್ರೀ ಕಾಲಭೈರವ ಸ್ವಾಮಿಗೆ ಆರಾಧನೆ ಮಾಡಿ ಮತ್ತೆ ಬಂದು ಅವ್ರ ಹತ್ರ ಏನಾದ್ರು ಕೇಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿ. ಓಕೆನಾ?